ನಾನು ಇದಕ್ಕೆ ಯೂತ್ಗೆ ಏನು ಹೇಳಬೇಕು ಅನಿಸುತ್ತೆ ಅಂದರೆ, ಪೇರೆಂಟ್ಸ್ ಎಷ್ಟೇ ಸ್ಟ್ರಿಕ್ಟ್ ಇರ್ಬೋದು, ಏನೇ ಮಾಡ್ಬೋದು, ಬಟ್ ಅವರು ಏನು ಗೋಲ್ಸ್ ಮಾಡ್ತಾರೆ ನಮ್ಮ ಒಳ್ಳೇದಕ್ಕೆ ಮಾಡೋದು. ಸೊ ನಾನು ಯೂತ್ಗೆ ಏನು ಹೇಳ್ತೀನಿ, ಬಿಫೋರ್ ದೇ ಟೇಕಿಂಗ್ ಎನಿ ಕಮಿಟ್ಮೆಂಟ್ಸ್ ಸೇಯಿಂಗ್ ದಟ್ ಸೂಸೈಡ್ ಅಂತ ಮಾಡೋ ಬದಲು ದೇ ಜಸ್ಟ್ ಥಿಂಕ್ ಅಬೌಟ್ ವಾಟ್ ಪೇರೆಂಟ್ಸ್ ಆರ್ ಸೇಯಿಂಗ್. ಎಲ್ಲ ಒಂದ್ಸಲ ಥಿಂಕ್ ಮಾಡಿ ಅವ್ರ ಜೊತೆ ಮಾತಾಡಿ ಇದು ಮಾಡಿದರೆ ವಿ ಕ್ಯಾನ್ ಪ್ರಿವೆಂಟ್ ಸೂಸೈಡ್. ಆ್ಯಂಡ್ ಎಲ್ಲರೂ ಬಂದು ಮೂವಿ ನೋಡಿ, ಚೆನ್ನಾಗಿದೆ. ನಾನಿದಲ್ಲೊಂದು ಮುಖ್ಯವಾದ ಪಾತ್ರ ಮಾಡಿದ್ದೀನಿ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದು ಅಷ್ಟೇ, ಮಕ್ಕಳನ್ನ ಕರ್ಕೊಂಬನ್ನಿ, ಈ ಪಿಕ್ಚರ್ ತೋರಿಸಿ, ಅವರಲ್ಲಿ ಒಂದು ಒಳ್ಳೆ ಬದಲಾವಣೆ ಆಗುತ್ತೆ. ಇದು ತುಂಬ 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 ನಾನು ಸಮಾಜಕ್ಕೆ ಒಳ್ಳೆ ಮೆಸೇಜ್ ಅಂತ ಹೇಳಲ್ಲ, ಸಂಸಾರಕ್ಕೆ ಒಳ್ಳೆ ಮೆಸೇಜು, ತಂದೆ ತಾಯಿಗೆ ಒಳ್ಳೆ ಮೆಸೇಜು, ಸ್ಟೂಡೆಂಟ್ಸ್ ಒಳ್ಳೆ ಮೆಸೇಜು. ನಾನು ಗೌರ್ಮೆಂಟಲ್ಲಿ ಕೇಳ್ಕೊಳ್ಳೋದು ಅಷ್ಟೇ, ಇದೆಲ್ಲ ಮಕ್ಕಳಿಗೂ ಫ್ರೀಯಾಗಿ ನೀವು ಒಂದು ಶೋ ಹಾಕಿದ್ರೆ ಎಷ್ಟೊಂದು ಸೂಸೈಡ್ನ ನಾವು ಪ್ರಿವೆಂಟ್ ಮಾಡ್ಬೋದು. ಸೂಪರ್ ಮೂವಿ. ಥ್ಯಾಂಕ್ ಯು. ಹಲೋ, ನಮಸ್ಕಾರ. ತುಂಬ ಚೆನ್ನಾಗಿದೆ ಫಿಲಮು. ಆದರೆ ಇದು ನೋಡಬೇಕಾಗಿರೋದೇ ಇದು ಒಳ್ಳೆ ಇವರು ವ್ಯಕ್ತಿಗಳು ನೋಡಬೇಕಾಗಿರೋದೇನೆ. ಮಕ್ಕಳು, ಮರಿ ಮತ್ತು ದೊಡ್ಡವರು ಏನಾದರೂ ಒಂದು ಸ್ವಲ್ಪ ಮಕ್ಕಳಿಗೆ ಶಿಕ್ಷೆ ಕೊಟ್ಟರೆ ಅದನ್ನು ಮಕ್ಕಳು ಕಲಿಬೇಕಾಗಿರೋದೆ. ಆದರೆ ಬಟ್ ಏನಂದರೆ ಮಕ್ಕಳು ಹೇಳ್ದಂಗೆ ನಾವು ಕೇಳ್ಕೊಂಡು ಹೋಗಿ ಚೆನ್ನಾಗಿ ಇದಾಗಬೇಕು. ಆದರೆ ಫಿಲಮ್ ತುಂಬ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿ ಇದು ಮಾಡಿದ್ದಾರೆ. ಧನ್ಯವಾದ. ಪಿಕ್ಚರ್ ತುಂಬ ಚೆನ್ನಾಗಿದೆ. ಸಾವೇ ಎಲ್ಲದಕ್ಕೂ ಪರಿಹಾರ ಅಲ್ಲ, ಮಕ್ಳಿಗಾಗಲಿ ದೊಡ್ಡವರಿಗಾಗಲಿ ಎಲ್ಲರಿಗೂ ಪ್ರಾಬ್ಲಮ್ಸ್ ಬರುತ್ತೆ. ಅವರಿಗೂ ಅದು ಅವ್ರದ್ದೇ ಆದ ಕಾನ್ಸೆಪ್ಟ್ ಇರುತ್ತೆ. ಅವ್ರಿಗೂ ಉತ್ತೇಜನ ಕೊಟ್ಟರೆ ಮಕ್ಕಳು ಮುಂದೆ ಫ್ಯೂಚರಲ್ಲಿ ಉನ್ನತ ಮಟ್ಟಕ್ಕೆ ಏರ್ತಾರೆ ಅನ್ನೋದನ್ನು ಮೆಸೇಜ್ ಕೊಟ್ಟಿದ್ದಾರೆ. ರೈತರಿಗೂ ಕೂಡ ಇದರಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್. ತುಂಬ ಚೆನ್ನಾಗಿದೆ ಫಿಲಮ್. ಥ್ಯಾಂಕ್ ಯು ಸರ್. ಸರ್ ಚೆನ್ನಾಗಿದೆ ಸರ್, ಫಿಲಮ್ ತುಂಬ ಚೆನ್ನಾಗಿದೆ, ಒಳ್ಳೆ ಮೆಸೇಜು. ಎಲ್ಲ ಸ್ಟೂಡೆಂಟ್ಸ್ ಎಸ್ಪೆಷಲಿ ನೋಡ್ಬೇಕು, ಯೂತು. ಆ್ಯಂಡ್ ಯಾರೇ ಡಿಪ್ರೆಸ್ಡಾಗಿ ಫೀಲ್ ಮಾಡಿದ್ರು ಈ ಪಿಕ್ಚರ್ ನೋಡಿದ್ರೆ ಖಂಡಿತ ಅದೆಲ್ಲಿ ಫೀಲ್ ಬೆಟರ್. ಒಳ್ಳೆ ಡೈರೆಕ್ಷನ್, ಒಳ್ಳೆ ಮೆಸೇಜ್ ಸರ್. ಎಲ್ಲ ಪರ್ಫಾರ್ಮೆನ್ಸು ಚೆನ್ನಾಗಿದೆ, ಮ್ಯೂಸಿಕ್ಕು ಚೆನ್ನಾಗಿದೆ, ಎಲ್ಲರೂ ನೋಡ್ಬೇಕು ಸರ್. ಥ್ಯಾಂಕ್ ಯು. ಸೊ ಈ ಮೂವಿ ಡೈಲಿ ಲೈಫಲ್ಲಿ ನಡೆಯೋದೇ. ಇದು ತುಂಬ ಅಂಡರ್ರೇಟೆಡ್ ಆಗಿ ಎಲ್ಲರೂ ಅನ್ಕೊತಾರೆ, ಆದರೆ ಇಟ್ಸ್ ಆ್ಯಕ್ಚುಲಿ ಅ ವೆರಿ ಬಿಗ್ ಪ್ರಾಬ್ಲಮ್. ಆ್ಯಂಡ್ ಈ ಮೂವಿ ಮೂಲಕ ಎಲ್ಲರಿಗೂ ತಿಳಿಸಿದ್ದಾರೆ ಇದು ಏನಂತ. ಈ ತುಂಬ ಡೀಪ್ ರೂಟೆಡ್ ಪ್ರಾಬ್ಲಮ್ಮು. ಇದನ್ನ ಎಲ್ಲರಿಗೂ ತೋರಿಸಿ ಗೌರ್ಮೆಂಟ್ ಸಹಾಯ ಇದು ನಮ್ಗೆ ಸ್ಟೂಡೆಂಟ್ಸ್ಗೆಲ್ಲ ತೋರಿಸಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಇದು ಇನ್ಕ್ಲೂಡ್ ಮಾಡಬೇಕು ಕರಿಕ್ಯುಲಮಲ್ಲಿ, ಬಿಕಾಸ್ ಇಟ್ಸ್ ಅ ವೆರಿ ಬಿಗ್ ಇಶ್ಯೂ ಇವಾಗ. ಆ್ಯಂಡ್ ದಿಸ್ ಮೂವಿ ವಾಸ್ ವೆರಿ ನೈಸ್, ವೆರಿ ವೆಲ್ ಡೈರೆಕ್ಟೆಡ್ ಆ್ಯಂಡ್ ವೆರಿ ನೈಸ್ ಮೂವಿ. ಥ್ಯಾಂಕ್ ಯು. ಮೂವಿನಲ್ಲಿ ತುಂಬ ಒಳ್ಳೆ ಮೆಸೇಜ್ ಇದೆ. ಅಂದರೆ ಯಾರೂ ಸೂಸೈಡ್ ಮಾಡ್ಕೋಬಾರ್ದು, ಸೂಸೈಡ್ ಒಂದೇ ಇದಲ್ಲ ಅಂತ ಅಂದ್ಬಿಟ್ಟು. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸರ್ ನಮಸ್ಕಾರ, ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ಇದು ಎಲ್ಲರೂ ನೋಡಲೇಬೇಕಾಗಿರುವಂಥ ಸಿನಿಮಾ. ಇರಬೇಕು, ಇದು ಜಯಿಸಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಸಾಯಿ ಪ್ರಕಾಶ್ ಗುರುಗಳು ಈ ಸಿನಿಮಾ ಮಾಡಿದ್ದಾರೆ. ಇದು ಒಳ್ಳೆಯ ಸಿನಿಮಾ. ಮನೆ ಮಂದಿಯೆಲ್ಲ ಕೂತ್ಕೊಂಡು ಈ ಸಿನಿಮಾ ನೋಡ್ಬೇಕಂತ ಎಲ್ಲರ ರೀತಿ ವಿನಂತಿ ಮಾಡ್ತೀನಿ. ನಮಸ್ಕಾರ ಸರ್. ಈ ಸಿನಿಮಾ ಬಹಳ ಅದ್ಭುತವಾದ ಸಿನಿಮಾ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಎಷ್ಟೋ ಜನ ಇವತ್ತಿನ ದಿವಸ ನಾನು ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಥವಾ ಎಕ್ಸೆಟ್ರಾ ಏನೋ ಮಾಡಬೇಕು ಅಂತಂದಾಗ ಅದರಲ್ಲಿ ಸೋತಾಗ್ಬಿಡ್ತಾರೆ. ಸೋತೋದಾಗ ಏನಾಗುತ್ತೆ, ನನ್ನ ಜೀವನನೇ ಬೇಡ, ಈ ನರಕನೇ ಬೇಡ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಕೂಡ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ. ಕೊನೆಗೆ ಏನಾಗುತ್ತೆ, ಈ ಥರ ಒಂದು ಸಿನಿಮಾ ಬಂದು ನೋಡಿದಾಗ ಆತ್ಮಹತ್ಯೆ ಮಾಡ್ಕೋಬಾರ್ದು, ನಾವು ಕೂಡ ಏನಾದ್ರು ಸಾಧನೆ ಮಾಡ್ಬೋದು, ಮತ್ತು ನಮ್ಮಲ್ಲೂ ಒಂದು ಛಲ ಇದೆ, ಬಲ ಇದೆ, ನಾವು ಬದುಕಿ ಏನಾದ್ರು ಒಂದು ಸಾಧನೆ ಮಾಡಬೇಕು, ಎಂತೆಂಥವ್ರು ಏನೇನು ಸಾಧನೆ ಮಾಡಿದ್ದಾರೆ, ನಾವ್ಯಾಕೆ ಈ ಥರ ಮಾಡ್ಕೋಬೇಕು ಅನ್ನೋದನ್ನು ಸಮಾಜಕ್ಕೆ ಒಂದು ಉತ್ತಮವಾದ ಉದಾಹರಣೆ ಥರ ಸಿನಿಮಾ ಕೊಟ್ಟಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ತುಂಬ ಈ ಒಂದು 25ನೇ ವರ್ಷದ ಇಸ್ವಿನಲ್ಲಿ ಭಾಳ ಅದ್ಭುತವಾದ ಸಿನಿಮಾ ಇದು. ಎಷ್ಟೆಷ್ಟೋ ಸಿನಿಮಾ ಬಂದಿವೆ, ನೋಡಿದ್ದೀವಿ. ಬಟ್ ಇದು ಸಮಾಜಕ್ಕೆ ಒಂದು ಮೆಸೇಜ್, ಅದ್ಭುತವಾದಂಥ ಒಂದು ಮೆಸೇಜು. ಯಾರು ಕೂಡ ಏನು ಸಮಸ್ಯೆಗೆ ಸಾವೇ ಪರಿಹಾರ ಅಲ್ಲ, ನಾವು ಬದುಕಿ ನಾವು ಸಾಧನೆ ಮಾಡಿ ತೋರಿಸ್ಬೋದು ಅನ್ನೋದನ್ನು ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟರ್ ಸರ್ ಕೊಟ್ಟಿದ್ದಾರೆ. ನಿಜಕ್ಕೂ ಅವ್ರಿಗೆ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಮನೆ ಮಗಳು ಗೌರಿಶ್ರೀ ಮಾತಾಡ್ತಿರೋದು. ಈಗಷ್ಟೇ ಸಿನಿಮಾ ನೋಡ್ಕೊಂಡು ಬಂದ್ವಿ. ನಿಮ್ಮ ಆಶೀರ್ವಾದ ಇಲ್ಲದೆ ನಾವು ಏನೇನು ಮಾಡೋಕ್ಕಾಗಲ್ಲ ಅಲ್ವಾ? ಯಾಕಾದ್ರೆ ಒಂದು ಆತ್ಮಹತ್ಯೆ ಮಾಡ್ಕೊಳೋದ್ರಿಂದ ಎಷ್ಟೆಲ್ಲ ಪ್ರಾಬ್ಲಮ್ಸ್ಗೆ ನಾವು ಒಳಗಾಗ್ತೀವಿ ಗೊತ್ತಾ? ನಮ್ಮನ್ನು ನಂಬ್ಕೊಂಡು ಅಪ್ಪ ಅಮ್ಮ ಇರ್ತಾರೆ, ಗಂಡ ಮಕ್ಕಳು ಇರ್ತಾರೆ, ಸೊ ಫ್ರೆಂಡ್ಸ್ ಸರ್ಕಲ್ ಇರ್ತಾರೆ, ಎಲ್ಲರೂ ಕೂಡ ಒಂದು ಕ್ಷಣ ನಾವು ಯೋಚನೆ ಮಾಡಬೇಕು. ಆತ್ಮಹತ್ಯೆ ಮಾಡ್ಕೊಳೋದ್ರಿಂದ ಸೊ ಸಾವೇ ಒಂದು ಎಲ್ಲದಕ್ಕೂ ಪರಿಹಾರ ಅಲ್ಲ ಅನ್ನೋ ರೀತಿಯಲ್ಲಿ ಒಂದು ನಮ್ಮ ಸಾಯಿ ಪ್ರಕಾಶ್ ಸರ್ ಬಂದು ಒಂದು ಸಿನಿಮಾ ಮಾಡಿದ್ದಾರೆ. ಸೊ ಹಾಗಾಗಿ ನೀವೆಲ್ಲರೂ ಬಂದು ಆಶೀರ್ವಾದ ಮಾಡಬೇಕು ನಮ್ಮೆಲ್ರಿಗೂ ಕೂಡ. ಸೊ ನಾನು ಒಂದು ಸಣ್ಣ ಪಾತ್ರದಲ್ಲಿ ಅಭಿನಯಿಸಿದ್ದೀನಿ. ದಯವಿಟ್ಟು ಬಂದು ನೀವೆಲ್ಲರೂ ಬಂದು ಆಶೀರ್ವಾದ ಮಾಡಿ.
ನಾವು ಸೋತೋಗ್ಬಿಟ್ಟಿದ್ದೀವಿ ಲೈಫಲ್ಲಿ ಅಂದ್ಬಿಟ್ಟು ಸೂಸೈಡ್ಗಳು ಮಾಡ್ಕೊತಾರೆ. ಅದನ್ನ ಮಾಡ್ಕೋಬಾರ್ದು ಅನ್ನೋದನ್ನ ಈ ಪಿಕ್ಚರಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಾಗಾಗಿ ಎಲ್ಲರೂ ಪಿಕ್ಚರ್ ಬಂದು ನೋಡಬೇಕು ಅಂತ. ನಮ್ಮ ಸಾಯಿ ಪ್ರಕಾಶ್ ಸರ್ ಫಿಲಮ್ ಇದು ನೋಡಿದ್ವಿ. ಒಂಥರ ವಿಭಿನ್ನವಾಗಿದೆ, ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡ್ತಾ ಇದೆ. ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಮನಸ್ಸಿನ ಸ್ಥಿತಿಯನ್ನು ತಮ್ಮ ದೊಡ್ಡಸ್ಕೆಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಇನ್ನೊಬ್ಬರ ಸ್ಥಿತಿನ ಹಾಳು ಮಾಡಬಾರ್ದು. ಮಕ್ಕಳ ಮನಸ್ಸು ಮೇಲೆ ಯಾವುದೇ ರೀತಿ ಕೆಟ್ಟ ಪರಿಣಾಮ ಬೀಳುವಂಥ ಒತ್ತಡನ ಹೇರಬಾರ್ದು ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒಂದು ಒಳ್ಳೆಯ ಸಂದೇಶ. ಇವತ್ತು 10ನೇ ತಾರೀಕು ಒಂದು ಆತ್ಮಹತ್ಯೆ ವಿರುದ್ಧವಾಗಿ ಹೋರಾಡೋಂಥ ದಿನಾಚರಣೆ, ಅದರ ಪರವಾಗಿ ಇವತ್ತು ಒಳ್ಳೆಯ ಸಿನಿಮಾ ಇದೆ. ಎಲ್ಲ ತಂದೆ ತಾಯಿಗಳು ಪ್ರತಿಯೊಬ್ಬರು ನೋಡಬೇಕು. ಸಮಾಜದಲ್ಲಿ ಇಂಥ ಒಂದು ಒಳ್ಳೆಯ ಸಂದೇಶನ ಹರಡಬೇಕು ಅಂತ ನಾನು ಕೇಳ್ಕೊತೀನಿ. ದಯವಿಟ್ಟು ಸಿನಿಮಾ ಚಿತ್ರಮಂದಿರ ಬಂದು ಸಿನಿಮಾ ವೀಕ್ಷಿಸಿ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ತೆ. ಇದು ಸಾಯಿ ಪ್ರಕಾಶ್ ಅವ್ರದ್ದು ಒಂದು 105ನೇ ಸಿನಿಮಾ. ತುಂಬ ಚೆನ್ನಾಗಿದೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಏನೇ ಕಷ್ಟ ಬಂದರೂ ಏನೇ ತೊಂದರೆ ಬಂದರೂ ಯಾವುದೇ ಕಾರಣಕ್ಕೂ ಸೂಸೈಡ್ಗೆ ಹೋಗಬಾರ್ದು. ಧೈರ್ಯವಾಗಿ ನಾವು ಮುಂದೆ ಹೋಗಬೇಕು. ಏನೇ ಪ್ರಾಬ್ಲಮ್ ಬಂದು ಸಾಲ್ವ್ ಮಾಡ್ಕೋಬೇಕು. ಎಲ್ಲದಕ್ಕೊಂದು ಸೊಲ್ಯೂಷನ್ ಇರುತ್ತೆ ಅಂತ ಹೇಳ್ಬಿಟ್ಟು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ದಯಮಾಡಿ ಎಲ್ಲರೂ ಸಿನಿಮಾಗೆ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿದೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಏನೇನು ನಡೆಯುತ್ತೆ ಏನೇನು ಹೋಗುತ್ತೆ ಅನ್ನೋದಕ್ಕೆ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ, ತುಂಬ ಚೆನ್ನಾಗಿದೆ. ನಮಸ್ತೆ. ಫಿಲಮು ತುಂಬ ಚೆನ್ನಾಗಿದೆ. ಯಾರ್ಯಾರ ಫ್ಯಾಮ್ಲಿಯಲ್ಲಿ ಎಲ್ಲ ಮಕ್ಕಳ ಮೇಲೆ ಏನೋ ಟೆನ್ಷನ್ ಕೊಡ್ತಾರಲ್ಲ, ಓದಬೇಕು ಅಂತೇಳ್ಬಿಟ್ಟು ಆ ಥರ ಮಾಡಬಾರ್ದು. ಅವ್ರಿಗೆ ಏನೇನು ಆಸೆ ಇರುತ್ತೆ, ಒಂದು ಕ್ರಿಕೆಟ್ ಇರ್ಬೋದು, ಒಂದು ಡ್ಯಾನ್ಸ್ ಇರ್ಬೋದು, ಒಂದು ಸಿಂಗಿಂಗ್ ಇರ್ಬೋದು, ಅವ್ರಿಗೆ ಏನೇನು ಆಸೆ ಇರುತ್ತೋ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು. ಯಾವಾಗಲೂ ಮಕ್ಕಳ ಮೇಲೆ ನಾವು ತುಂಬ ಪ್ರೆಷರ್ ಕೊಡಬಾರ್ದು ಓದಿ ಅಂತೇಳ್ಬಿಟ್ಟು. ಅದೇ ಈ ಫಿಲಮಲ್ಲಿ ಇರೋದು. ಎಲ್ಲರೂ ಕೂತ್ಕೊಂಡು ನೋಡ್ಬೋದು. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಫಿಲಮ್ ನೋಡಿ. ನಮಸ್ಕಾರ. ಮೂವಿ ಬಗ್ಗೆ ಹೇಳಬೇಕು ಅಂದರೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಪ್ರತಿಯೊಂದು ಮನೆಯಲ್ಲೂ ನಡೀತಾ ಇರೋವಂಥದ್ದು ಇದೇ ಕಥೆನೇ. ಹಾಗಾಗಿ ಯಾರೂ ಸೂಸೈಡ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಈ ಮೂವಿ ನೋಡಿದ್ಮೇಲೆ ಆ ಥರ ಅನ್ನಿಸ್ತಾ ಇದೆ. ಬಹಳ ಒಳ್ಳೆ ಮೂವಿ, ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಇಂಥ ಚಲನಚಿತ್ರಗಳು ಪದೇ ಪದೇ ಬರ್ತಾ ಇರಬೇಕು, ಪ್ರತಿಯೊಬ್ಬರು ನೋಡಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ. ಬಹಳ ಚೆನ್ನಾಗಿತ್ತು. ಕೆಲವೊಂದು ಸೀನಂತೂ ತುಂಬ ದುಃಖ ಆಯಿತು. ತುಂಬ ಚೆನ್ನಾಗಿದೆ ಮೂವಿ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಗುಡ್ ಲಕ್. ಸಿನಿಮಾ ತುಂಬ ಚೆನ್ನಾಗಿದೆ. ನಮ್ಮ ಸಾಯಿ ಪ್ರಕಾಶ್ ಸರ್ ಒಂದು ಒಳ್ಳೆ ಸಿನಿಮಾ ತೆಗೆದಿದ್ದಾರೆ. ಈಗಿನ ಟ್ರೆಂಡಲ್ಲಿರೋ ಯೂತ್ಸು ಒಂದೊಂದು ಮಾರ್ಕ್ಸ್ 2 ಮಾರ್ಕ್ಸ್ಗಿಂತ ಸೂಸೈಡ್ ಮಾಡ್ಕೊತಾ ಇದ್ದಾರೆ. ಅದೆಲ್ಲ ತಡೆ ಕಟ್ಟಕ್ಕೆ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ. ಎಲ್ಲ ಯೂತ್ಸ್ ಬಂದು ನೋಡಬೇಕು, ಪ್ರೋತ್ಸಾಹಿಸಬೇಕು ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ. ಫಿಲಿಮ್ ತುಂಬ ಚೆನ್ನಾಗಿದೆ. ಅದೆಲ್ಲ ಥರ ಈಗ ಕಾಲಕ್ಕೆ ತಕ್ಕನಾಗೆ ಎಲ್ಲ ಥರ ವಿಷಯಗಳು ಇದೆ. ಬರೀ ಒಂದು ಎಲ್ಲ ಸೊಸೆದು ಇದೆ, ಈಗ ಮಕ್ಕಳದ್ದು ಇದೆ, ಆಮೇಲೆ ಗಂಡ ಹೆಂಡತಿದು ಇದೆ. ಎಲ್ಲರೂ ಅರ್ಥ ಮಾಡ್ಕೊಳ್ಳೋ ಥರ ಇದೆ. ರೈತರದ್ದು ಇದೆ. ತುಂಬಾ ಎಲ್ಲ ಒಂಥರ ಫುಲ್ ಮೀಲ್ಸ್ ಥರ ಇದೆ. ತುಂಬಾ ಚೆನ್ನಾಗಿದೆ. ಎಲ್ಲರೂ ತುಂಬ ನೋಡಿ ಒಳ್ಳೆ ಎಲ್ಲರಿಗೂ ಅರ್ಥ ಮಾಡಿಕೊಂಡು ಮುಂದೆ ಲೈಫ್ ಚೆನ್ನಾಗಿ ಮಾಡಿ ಎಲ್ಲರೂ. ಧನ್ಯವಾದಗಳು. ತುಂಬ ಚೆನ್ನಾಗಿತ್ತು. ಮಕ್ಕಳು ಹೆಂಗೆ ನೋಡಬೇಕು, ಸಂಸಾರ ಹೆಂಗೆ ಮಾಡಬೇಕು ಅಂತ ಕತೆ ನಮ್ಗೆ ತುಂಬ ಇಷ್ಟ ಆಯಿತು. ಚೆನ್ನಾಗಿತ್ತು. ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ. ಸಿನಿಮಾ ತುಂಬ ಚೆನ್ನಾಗಿದೆ. ಮತ್ತು ಈ ಸಮಾಜದಲ್ಲಿ ಏನು ನಡೀತಾ ಇದೆಯೋ ಅದನ್ನು ಹಾಗೇ ತೋರಿಸಿದ್ದಾರೆ. ಬಡಸ್ತನದಲ್ಲಾಗಿರ್ಬೋದು, ವಿದ್ಯಾರ್ಥಿಗಳಿಗಾಗಿರ್ಬೋದು, ಈಗ ನಡೀತಾ ಇರುವಂಥ ಮಾನಸಿಕವಾಗಿ ಏನು ನಡೀತಾ ಇದೆಯೋ ಅದನ್ನು ತೋರಿಸಿದ್ದಾರೆ. ಈ ಸಿನಿಮಾ ನೋಡಿದ್ಮೇಲೆ ಎಲ್ಲರಿಗೂ ತುಂಬ ಹೌದು, ನಾವು ಬದುಕಬೇಕು, ನಾವೇನಾದರೂ ಸಾಧನೆ ಮಾಡಬೇಕು ಅನ್ನೋ ಒಂದು ಧೈರ್ಯನ ಇಲ್ಲಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಬೇಕು, ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು. ಮೊದಲನೇದಾಗಿ ಓಂ ಸಾಯಿ ಪ್ರಕಾಶ್ ಸರ್ ಅಪ್ಪಾಜಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇಡೀ ಚಿತ್ರರಂಗದಲ್ಲಿ 105ನೇ ಸಿನಿಮಾ ಮಾಡಿರುವ ಏಕೈಕ ವ್ಯಕ್ತಿ ಅಂದರೆ ಅದು ಓಂ ಸಾಯಿ ಪ್ರಕಾಶ್ ಸರ್ ಅಪ್ಪಾಜಿ ಅವರು. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲ ಸಮಸ್ಯೆಗಳಿಗೂ ಆತ್ಮಹತ್ಯೆ ಕಾರಣ ಅಲ್ಲ ಅನ್ನೋದನ್ನು ಇದರಲ್ಲಿ ಒಂದು ಮೆಸೇಜ್ ಓರಿಯೆಂಟೆಡ್ ಮೂವಿಯನ್ನು ಕೊಟ್ಟಿದ್ದಾರೆ ಓಂ ಸಾಯಿ ಪ್ರಕಾಶ್ ಸರ್ ಅಪ್ಪಾಜಿ. ಎಲ್ಲರೂ ಕುಟುಂಬ ಸಮೇತ ಬಂದು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು.
ಈ ನಡುವೆ ಈ ಥರ ಫಿಲ್ಮು ತೆಗಿಯೋದೇ ಭಾಳ ಅಪರೂಪ ಆಗ್ಬಿಟ್ಟಿದೆ. ನಮ್ಮ ಇಡೀ ರಾಜ್ಯದಲ್ಲೆಲ್ಲ ಇಂಡಿಯಾದಲ್ಲೇ ಈ ಥರದ್ದೆಲ್ಲ ಒಳ್ಳೆ ಫ್ಯಾಮಿಲಿಗೆ ಒಂದು ಪಾಠ ಇದ್ದಂಗೆ ಈ ಥರದ್ದೆಲ್ಲ ಇರಬೇಕು. ಎಲ್ಲ ಸಂಸಾರದಲ್ಲೂ ಈ ಥರದ ಪ್ರತಿ ಸಂಸಾರದಲ್ಲೂ ಇದ್ದಿದ್ದೆ. ಇದನ್ನು ನೋಡಿಕೊಂಡು ಇದನ್ನು ನಮ್ಮ ಜೀವನದಲ್ಲೇ ಅಳವಡಿಸ್ಕೊಳ್ಳೋದು ಭಾಳ ಅಪರೂಪ. ಯಾವುದು ಒಳ್ಳೆಯದು ಕೆಟ್ಟದ್ದು ಅದು ನೋಡಿಕೊಂಡು ನಾವು ಯಾವುದೇ ಕಾರಣಕ್ಕೂ ಮಕ್ಳಿಗಾಗಲಿ ಅಪ್ಪ ಅಮ್ಮಂಗಾಗಲಿ ಅಥವಾ ಗಂಡ ಹೆಂಡ್ತಿರ್ಗಾಗಲಿ ಯಾವುದೇ ಥರದ್ದು ಫೋರ್ಸ್ ಕೊಡಬಾರ್ದು. ಅವ್ರವ್ರ ಇಷ್ಟದಂತೆ ಯಾವ ಥರ ಇದೆ ಒಳ್ಳೇದೇನು ನೋಡ್ಕೊಂಡು ಮಾಡ್ಕೋಬೇಕು. ಇದು ಭಾಳ ಒಳ್ಳೆಯ ಚಿತ್ರನೇ. ಈ ಥರದ್ದು ಇನ್ನೂ ಥರ ಭಾಳ ಚಿತ್ರ ಬರಬೇಕು. ಭಾಳ ಚೆನ್ನಾಗಿದೆ. ಎಲ್ಲ ಬಂದು ನೋಡಿ. ಓಕೆ, ಥ್ಯಾಂಕ್ ಯು. ಆ್ಯಕ್ಚುಲಿ ಈ ನಡುವೆದಲ್ಲಿ ಈ ಲವ್, ಕ್ರೈಮ್, ಥ್ರಿಲ್ಲರ್ ಈ ಥರದನೇ ಪಿಕ್ಚರ್ಸ್ಗೆಲ್ಲ ಮೂವೀಸ್ ಎಲ್ಲ ಬರ್ತಾ ಇದೆ. ಆದರೆ ಇದೊಂದು ಡಿಫ್ರೆಂಟ್ ಮೆಸೇಜಸ್ ತಂದಿದ್ದಾರೆ. ಇದನ್ನು ನೋಡಿದ ಮೇಲೆ ಪ್ರತಿ ಫ್ಯಾಮಿಲಿನಲ್ಲಿ ಇದೆ ಈ ಥರ ಒಂದು ಸಂಶಯಗಳು, ಏನಾದರೂ ಒಂದು ಈ ರಿಗರ್ನೆಸ್ ಏನಾದರೂ ಒಂದು ಇದ್ದೇ ಇರುತ್ತೆ. ಇದನ್ನು ಎಲ್ಲರೂ ನೋಡಿ ಎಲ್ಲರೂ ತಿಳ್ಕೊಬೇಕು. ಆ ಸೆಪ್ಟೆಂಬರ್ 10th ಒಂದು ದಿವಸ ಮಾತ್ರ ನಾವು ಅದನ್ನು ಮಾತಾಡಬಾರ್ದು. ಎಲ್ಲ ದಿವಸನೂ ಅದನ್ನೇ ಉಟ್ಕೊಂಡು ಅದನ್ನು ಉದ್ಭವ ನೋಡಿ ನಾವು ಮನಸ್ಸನ್ನು ಚೇಂಜ್ ಮಾಡ್ಕೋಬೇಕು. ನಮ್ಮ ರಿಲೇಟಿವ್ ಅವರೇ ಸುರೇಂದ್ರನಾಥ್ ಅಂತ ಅವರು ನಡೆದಿದ್ದಾರೆ, ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಐ ಲೈಕ್ ದ ಮೂವಿ. ಆಲ್ಸೋ ಐ ರೆಕಮೆಂಡ್ ಆಲ್ ದ ಪೀಪಲ್ ಟು ಕಮ್ ಆ್ಯಂಡ್ ವ್ಯೂ ದಿಸ್ ಮೂವಿ. ಥ್ಯಾಂಕ್ ಯು. ನಮಸ್ತೆ. ಈಗಿನ ಸಿನಿಮಾವನ್ನು ನೋಡ್ಕೊಂಡು ಬಂದಿದ್ದೀವಿ. ಭಾಳ ಅದ್ಭುತವಾಗಿ ಚಿತ್ರ ಮೂಡಿ ಬಂದಿದೆ. ಅಂದರೆ ಏನಪ್ಪ ಅಂದರೆ ಈಗಿನ ಟ್ರೆಂಡಲ್ಲಿ ಕೋಟಿ ಖರ್ಚು ಮಾಡಿ ಸಿನಿಮಾ ತೆಗಿತಾರೆ. ತೆಗೆದುಬಿಟ್ಟು ಇಡೀ ಗೊಂದಲವನ್ನು ಸೃಷ್ಟಿ ಮಾಡ್ತಾರೆ. ಮಾತ್ರ ಒಬ್ಬರನ್ನ ಕೊಂಡ್ರೆ ಒಬ್ಬರು ಆಗೋದಿಲ್ಲ. ಮತ್ತು ಸಮಾಜವನ್ನು ಹಾಳು ಮಾಡೋಂಥದ್ದು ಮಾಡ್ತಾರೆ. ಆದರೆ ಈ ಸೆಪ್ಟೆಂಬರ್ 10 ಚಿತ್ರವನ್ನು ನೋಡಿದ ಮೇಲೆ ಸಮಾಜವನ್ನು ತಿದ್ದುವಂಥ ಕೆಲಸ, ಮತ್ತು ಯಾರು ಆತ್ಮಹತ್ಯೆಯನ್ನು ಮಾಡ್ಕೋಬಾರ್ದು, ಮತ್ತು ನಾವು ಯಾವ ರೀತಿಯಲ್ಲಿ ಬದುಕಬೇಕು ಅನ್ನೋದನ್ನ ನಮ್ಮ ಓಂ ಸಾಯಿ ಪ್ರಕಾಶ್ ಸರ್ ಅವರು ಭಾಳ ಅದ್ಭುತವಾಗಿ ನಿರ್ದೇಶನವನ್ನು ಮಾಡಿದ್ದಾರೆ. ಮತ್ತು ಅದರಲ್ಲಿ ಎಲ್ಲ ಕಲಾವಿದರು ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಬೇಕಾಗಿರೋಂಥ ಸಿನಿಮಾ ಇದು. ಯಾಕಂದರೆ ಈಗಿನ ಮಕ್ಕಳು, ಸ್ಟೂಡೆಂಟ್ಗಳು ಮತ್ತು ಎಲ್ಲರೂ ನೋಡಬೇಕಾದಂಥ ಎಲ್ಲ ಒಟ್ಟೊಟ್ಟಿಗೆ ಕೂತ್ಕೊಂಡು ನೋಡುವಂಥ ಸಿನಿಮಾ ತುಂಬ ಚೆನ್ನಾಗಿದೆ. ತುಂಬ ಎಲ್ಲ ಬಂದು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾವನ್ನು ನೋಡಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.